ಆದರೆ ಇದು ಧ್ವನಿ ವರ್ಧನ ಮಾಡ್ತದೋ ಇಲ್ಲೋ ಅಂತ ನಾನು ಮಾತಾಡೇ ನೋಡ್ಬೇಕು. ಬರೀ ನೋಡಿದ್ರೆ ಗೊತ್ತಾಗುದಿಲ್ಲ. ಅದು ಕೈ ಬಡದಾದ್ರೂ ನೋಡಬೇಕು, ಇಲ್ಲ ಮಾತಾಡಿ ನೋಡಬೇಕು. ಅದು ನಾನು ಅರ್ಥ ಮಾಡಿಕೊಳ್ಬಹುದು. ನೀವೆಲ್ಲ ಕುಳಿತಿದ್ದೀರಿ ಅಂತ ನಮಗೆ ಗೊತ್ತಾಗಬಹುದು. ದೀಪ ಇಲ್ಲದೆ ಇದ್ರಿಂದ ಹಿಂದೆ ಕುಳಿತವರು ಗೊತ್ತಾಗದೇ ಇದ್ರು ಅನುಮಾನದಿಂದ ಗೊತ್ತಾಗುತ್ತೆ. ಹಿಂದೂ ಕುಳಿತಿದ್ದಾರೆ ಪ್ರಾಯ ಅಂತ. ಮುಂದೆ ಕುಳಿತವರಂತೂ ಕಾಣಿಸ್ತಾರೆ. ಇದೆಲ್ಲ ದೃಷ್ಟ. ಇವರು ಕುಳಿತಿದ್ದಾರೆ, ಮೈಕ್ ಇದೆ, ಪೀಠ ಇದೆ, ಎಲ್ಲರೂ ಕಣ್ ತೆಗೆದಿದ್ದಾರೆ, ಕೇಳ್ತಾ ಇದ್ದಾರೆ. ಇದೆಲ್ಲ ಒಂದು ವಿಶ್ವಾಸದಿಂದ ನಾವು ಮಾತಾಡಬಹುದು. ಆದರೆ ಇವತ್ತು ಪ್ರವಚನ ಮಾಡಬೇಕಾದ ಅದೃಷ್ಟ ಪುಣ್ಯ ನನಗುಂಟೋ ಇಲ್ವೋ ನನಗೇನು ಗೊತ್ತು. ಏನೋ ವಿಘ್ನ ಬಂದು ಈ ಪ್ರವಚನ ನಿಂತು ಹೋಗಿಬಿಟ್ರೆ ಸುಮ್ಮನೆ ಯಾಕೆ ಶುರು ಮಾಡ್ಬೇಕಪ್ಪ, ನನ್ನ ಪುಣ್ಯ ಇದೇನೋ ಇಲ್ಲ, ಒಂದು ನಿಮಿಷ ನೋಡ್ಕೊಂಡು ಬರ್ತೇನೆ, ಆಮೇಲೆ ಹೇಳ್ತೇನೆ ಅಲ್ಲಿಗೆ ಬರುತ್ತಾ ನನಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಪ್ರಾರಂಭ ಮಾಡೋಣ, ಪುಣ್ಯ ಇದ್ರೆ ಆಯ್ತು, ಇಲ್ಲದಿದ್ರೆ ಇಲ್ಲ, ಅಷ್ಟೇ. ಅದು ನನ್ನ ಕೈ ಮೀರಿದ ಮಾತು. ದೈವಂಚೈವಾತ್ರ ಪಂಚಮಂ. ಇವತ್ತು ಯಾವುದೋ ಒಂದು ಒಳ್ಳೆ ಕೆಲಸ ದಾನ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಇವತ್ತು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಟಿಕೆಟ್ ರಿಸರ್ವೇಶನ್ ಆಗಿದೆಯೋ ಇಲ್ವೋ ನೋಡ್ಕೊಳ್ಬಹುದು. ಟ್ರೈನ್ ಬಂತೋ ಇಲ್ಲೋ ನೋಡ್ಬೋದು. ಲಗೇಜ್ ಎಲ್ಲ ತಯಾರಾಗಿದೆಯೋ ಇಲ್ಲೋ ನಾನು ನೋಡ್ಕೊಂಡು ರೆಡಿ ಆಗ್ಬೋದು. ಇದೆಲ್ಲ ಆಗಿದೆ. ಆದರೆ ಇವತ್ತು ಹರಿದ್ವಾರಕ್ಕೆ ಕಾಶಿಗೆ ಹೋಗುವ ಪುಣ್ಯ ನನಗುಂಟೋ ಇಲ್ವೋ ಅದನ್ನು ನೋಡಿಕೊಂಡು ನಾನು ಹೋಗೋಣ, ಸುಮ್ಮನೆ ಪುಣ್ಯನೇ ಇಲ್ಲದೆ ಇದ್ರೆ ಯಾಕೆ ಹೋಗಬೇಕು? ಇಲ್ಲ, ಅದು ನಿನಗೆ ಗೊತ್ತಾಗುವುದಿಲ್ಲ. ಹೋಗು, ಪ್ರಯತ್ನ ಮಾಡು. ಪುಣ್ಯ ಇದ್ರೆ ಹತ್ತುತ್ತದೆ, ಇಲ್ಲದಿದ್ರೆ ಇಳಿತೀವಿ, ಅಷ್ಟೇ. ಸ್ವಾತಂತ್ರ್ಯ ಇಲ್ಲ ನಮಗೆ. ದೈವದ ಬಗ್ಗೆ ಯಾರಿಗೆ ಸ್ವಾತಂತ್ರ್ಯ ಇದೆ? ಯಾರಿಗೂ ಸ್ವಾತಂತ್ರ್ಯ ಇದೆ. ದೈವಂಚೈವಾತ್ರ ಪಂಚಮ. ಇಷ್ಟು ನಿನಗೆ ಗೊತ್ತಾಗದೇ ಇದ್ದ, ತಿಳಿಯದೇ ಇದ್ದ, ಊಹಿಸಲಿಕ್ಕಾಗದೇ ಇದ್ದ, ತರ್ಕಿಸಲಿಕ್ಕಾಗದೇ ಇದ್ದಂತಹ ಅದೃಷ್ಟ ನಿನ್ನನ್ನು ಆಟ ಆಡಿಸ್ತದೆ. ಅದಕ್ಕೆ ತಕ್ಕಂತೆ ನೀನು ಕೆಲಸ ಮಾಡಬೇಕು. ಆದರೆ ನಿನಗದು ಗೊತ್ತೇ ಇಲ್ಲ. ಅಂದಮೇಲೆ ನೀನೇನು ಸ್ವತಂತ್ರವಾಗಿ ಮಾಡ್ತೀನಿ ಅಂತ ಅಹಂಕಾರ ಪಡ್ತೀಯ. ಯಾಕೆ ಅಹಂಕಾರ ಪಡ್ತೀಯ? ಇದರೊಳಗೆ ಯಾವುದು ನಿನ್ನ ಅಧೀನ? ದೇಹ ಇಲ್ಲ, ಭೂಮಿ ಇಲ್ಲ, ಅದರ ಅಭಿಮಾನಿ ದೇವತೆಗಳಿಲ್ಲ, ದೇವರಿಲ್ಲ. ಇವರು ಯಾರೂ ನಿನ್ನ ಅಧೀನರಲ್ಲ. ದೈವ ನಿನ್ನ ಅಧೀನ ಅಲ್ಲ, ಕ್ರಿಯೆ ನಿನ್ನ ಅಧೀನವಲ್ಲ. ನಾನು ಮಾಡ್ತೇನೆ ಅಂತೀರಿ. ಏನದು ನೀನು ಮಾಡೋದು? ನೀನು ಮಾಡೋದು ಸತ್ಯ, ಸುಳ್ಳಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತ ಜಗತ್ತು ಸತ್ಯ, ಕರ್ತೃತ್ವ ಸತ್ಯ. ಕರ್ತ ಶಾಸ್ತ್ರಾರ್ಥವತ್ವ, ಆದರೆ ಸ್ವತಂತ್ರ ಕರ್ತೃವಲ್ಲ. ದೇವರು ಮಾಡಿಸ್ತಾನೆ, ನೀನು ಮಾಡ್ತೀಯ, ಅಷ್ಟೇ. ಈ ಭಾವನೆಯನ್ನು ಇಟ್ಟುಕೊಂಡೇ ನಾವು ಕರ್ಮಗಳನ್ನು ಮಾಡುತ್ತೇವೆ. ಅಂದಾಗ ಮಾತ್ರ ನಮಗೆ ಅದರಿಂದ ಸರಿಯಾದ ಲಾಭ, ಸರಿಯಾದ ಪುಣ್ಯ ನಾವು ಪಡೆದುಕೊಂಡು ನಿಷ್ಕಾಮವಾಗಿ ಮಾಡಿದರೆ ಸಾಕ್ಷಾತ್ ಅಪರೋಕ್ಷ ಜ್ಞಾನವನ್ನೇ ಪಡೆದುಕೊಂಡು ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕಾಗತ್ತೆ ಎಂಬ ಮಾತನ್ನ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಇವತ್ತು ಭಾಗೀರಥಿಯ ವಿಶೇಷವಾಗಿರತಕ್ಕಂತಹ ಸ್ಮರಣವನ್ನ ಮಾಡಬೇಕಾದ ದಿವಸ. ದಶಹರ ಅಂತ ಹೇಳಿ ಗಂಗಾ ಪೂಜೆಯನ್ನ ವಿಶೇಷವಾಗಿ 10 ದಿನಗಳಲ್ಲಿ ಮಾಡಬೇಕು. ಅದರಲ್ಲಿ ಇವತ್ತು ವಿಶೇಷ ಆ ಗಂಗಾದೇವಿಯ ಸ್ಮರಣವನ್ನ ಮಾಡಬೇಕು. ಇದೀಗ ನಾನು ಹೇಳಿದೆನಲ್ಲ, ಯಾತ್ರೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತೇವೆ ಅಂತ. ಈಗ ಇಲ್ಲಿ ಕುಳಿತಲ್ಲೇನೆ ಎಲ್ಲರೂ ಸಂಕಲ್ಪ ಮಾಡಿ ಹರಿದ್ವಾರ, ಋಷಿಕೇಶ, ಬದರಿ, ಅಲ್ಲಿರುವ ಅಲಕನಂದ, ಅಲ್ಲಿ ಹೋಗಿ ಅವಶ್ಯವಾಗಿ ನಾವೆಲ್ಲ ಸ್ನಾನ ಮಾಡುತ್ತೇವೆ. ಆ ಪವಿತ್ರವಾದ ವಿಷ್ಣು ಪಾದೋದಕದಲ್ಲಿ ನಿಂದು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೇವೆ ಅಂತ ಚೆನ್ನಾಗಿ ಭಕ್ತಿಯಿಂದ ಸಂಕಲ್ಪ ಮಾಡಿ, ದೇವರೇ ಈ ಸಂಕಲ್ಪವನ್ನೂ ಮಾಡಿಸ್ತಾ ಇದ್ದಾನೆ ಅನ್ನುವುದನ್ನು ಅನುಸಂಧಾನಕ್ಕೆ ತಂದುಕೊಳ್ಳಿ. ಇವತ್ತು ಕುಳಿತಲ್ಲೇ ನಿಮಗೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಅದನ್ನೂ ಗೀತೆಯೇ ಹೇಳಿದೆ, ನಾನು ಹೇಳಿಲ್ಲ. ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಎಂಬುದಾಗಿ ಭಗವದ್ಗೀತೆ ಹೇಳಿದೆ. ಇಚ್ಛಾ ಮಾಡಿದರೆ ಸಾಕಂತೆ ಪುಣ್ಯ ಬರ್ತದೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು, ಅವರಿಗೆ ಗಂಗೆಯ ಮೇಲೆ ಬಹಳ ಭಕ್ತಿ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಗಂಗಾ ಲಹರಿ ಅಂತೆ ಗ್ರಂಥವನ್ನ ಮಾಡಿದ್ದಾರೆ, ಬಹಳ ಸುಂದರವಾದ ಗ್ರಂಥವನ್ನ. ಅವರು ನಿತ್ಯ ಪಾಠಕ್ಕೆ ಕುಳಿತಾಗ ಸುಧಾಪಾಠ ಪ್ರಾರಂಭವಾದ ತಕ್ಷಣ ಹೇಳಬೇಕಂತೆ, ತೀರ್ಥಯಾತ್ರೆಗೆ ಹೋಗೋಣ, ಗಂಗಾ ಸ್ನಾನ ಮಾಡೋಣ, ಹರಿದ್ವಾರಕ್ಕೆ ಹೋಗೋಣ ಅಂತ. ದಿವಾನ್ರು ಹೇಳಬೇಕಂತೆ, ಇಲ್ಲ ಬೇರೆ ಕೆಲಸ ಇದೆ, ಯಾವುದೋ ಒಂದು ಊರಿಗೆ ಹೋಗಬೇಕಾದದ್ದಿದೆ, ಇವತ್ತು ಬೇಡ ಮತ್ತೊಂದು ದಿವಸ ಹೋಗೋಣ ಅಂತ. ಸರಿ ಅಂತ ಅವತ್ತು ಡ್ರಾಪ್ ಮಾಡೋದು.
ಮಧ್ಯದಲ್ಲಿ ಶಿಷ್ಯರು ಕೇಳಿದ್ರು ಒಂದ್ ದಿವಸ, ಇದೇನ್ ನಾಟಕ ಮಾಡ್ತೀರಿ ನೀವು ದಿವಸ ಹೋಗಬೇಕು ಅಂತ ಅನ್ಬೇಕು, ಅವ್ರು ಬೇಡ ಅನ್ಬೇಕು. ಅದು ಈ ಸಮಾವರ್ತನದ ವೇಳೆಗೆ ಸೋಡು ಮುಂಜಿ ಅಂತ ಮಾಡ್ತಾರಲ್ಲ, ಕಾಶಿ ಯಾತ್ರೆಗೆ ಹೋಗ್ತೇನೆ ಅಂತ ಹೊರಟಾಗಿ ಮಾಡ್ತಾನೆ, ಬೇಡ ಅಂದ್ಬಿಡ್ತಾರೆ, ಮನೆ ದಾಟಿರೋದಿಲ್ಲ, ಬಂದ್ಬಿಡ್ತಾನೆ. ಹಾಗಿದೇನ್ ನಾಟಕ ಮಾಡ್ತೀರಲ್ಲ, ಇದು ನಿಜವಾಗಿ ಹೋಗೋದಿದ್ದೆ ಹೋಗಿ, ಇಲ್ಲದೆ ಇದ್ರೆ ಬಿಟ್ಬಿಡಿ ಅಂತ. ಆಗ ಸತ್ಯಧರ್ಮರು ಹೇಳಿದ್ರು, ಯಾತ್ರೆಗೆ ನಾವು ಹೋಗ್ತೇವೆ, ಎಷ್ಟೋ ಸಲ ಹೋಗಿದ್ದೇವೆ, ಇನ್ನೂ ಹೋಗ್ತೇವೆ. ಆದರೆ ನಿತ್ಯವೂ ಹೋಗ್ಲಿಕ್ಕಂತೂ ಆಗುವುದಿಲ್ಲ. ಇಲ್ಲಿರುವ ಭಕ್ತರ ಉದ್ಧಾರ ಎಲ್ಲ ಆಗಬೇಕು. ಆದರೆ ನಿತ್ಯವೂ ಹೋದ ಪುಣ್ಯ ಆದರೂ ಯಾಕೆ ಲುಕ್ಸಾನ ಮಾಡ್ಕೊಳ್ಬೇಕು? ಯಾಕೆ ಕೃಷ್ಣ ಹೇಳಿದ್ದಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಇಚ್ಛಾ ಮಾಡಿದ್ರೂ ಪುಣ್ಯ ಇದೆ ಅಂತಿದೆ. ಅಂದ್ಮೇಲೆ ನಿತ್ಯವೂ ನಾವು ಇಚ್ಛಾ ಮಾಡ್ತೇವೆ, ಅವರು ಬೇಡ ಅಂತಾರೆ. ಇಚ್ಛಾ ಮಾಡೋದ್ರಿಂದಲೇ ನಮಗೆ ಪುಣ್ಯ ಲಭಿಸ್ತಾ ಇರುವಾಗ ಅಷ್ಟನ್ಯಾಕೆ ಲುಕ್ಸಾನ ಮಾಡ್ಕೊಳ್ಬೇಕು ಅಂತ ದಿವಸಾನು ಇಚ್ಛಾ ಮಾಡ್ತೇವೆ ಅಂತ ಹೇಳಿದರಂತೆ. ಹಾಗೆ ನಮಗೆ ದಿವಸ ಇಚ್ಛಾ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ಲ ಅಂತ ಇಟ್ಕೊಳ್ಳಿ. ಕನಿಷ್ಠ ಇವತ್ತು ಗಂಗಾದೇವಿಯ ವಿಶೇಷವಾಗಿರತಕ್ಕಂತಹ ಸ್ಮರಣೆಯನ್ನ ಮಾಡ್ತಾ ಪರಮ ಪವಿತ್ರವಾದ ವಿಷ್ಣು ಪಾದೋದಕ, ಅದರ ಮಹಿಮೆಯನ್ನ ಮತ್ತೆ ನೀವು ಈ ಜ್ಞಾನಸತ್ರದ ಸಂದರ್ಭದಲ್ಲಿ ಕೇಳಲಿಕ್ಕಿದ್ದೀರಿ. ವಿಸ್ತಾರವಾಗಿ ಆ ಗಂಗೆಯ ಒಂದು ಮಹಿಮೆ ಏನಿದೆ ಅನ್ನೋದನ್ನು ನಾವು ಮತ್ತೆ ತಿಳಿಯೋಣ. ಅಂತಹ ಗಂಗಾ ಸ್ನಾನಾದಿ ರೂಪವಾದ ಯಾವುದೇ ಸತ್ಕರ್ಮವನ್ನ ಮಾಡಬೇಕಾಗಿದ್ದರೆ ಭಗವತ್ ಸ್ವಾತಂತ್ರ್ಯ ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಕರ್ಮ ಸಿದ್ಧಾಂತವನ್ನ, ಕರ್ಮಾಚೇರಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಉಮಾದೇವಿಯರು ರುದ್ರದೇವರಿಗೆ ಮತ್ತೊಂದು ಪ್ರಶ್ನವನ್ನ ಕೇಳುತ್ತಾರೆ. ನಾನು ಮೊದಲಿಗೆ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ, ಯಾರೂ ಒಬ್ಬರು ಇನ್ನೊಬ್ಬರನ್ನ ನೋಡತಕ್ಕದ್ದಲ್ಲ. ಈ ವಿಧವಾದ ಕರ್ಮಗಳನ್ನ, ಯಾಕೆಂದ್ರೆ ಹೇಳೋದಕ್ಕೆ ಸಂಕೋಚವಾಗಿ ಬಿಡುತ್ತದೆ. ಮತ್ತು ಶಾಸ್ತ್ರ ಇಷ್ಟು ವಿಚಿತ್ರವಾಗಿದೆ, ಒಂದು ಮಾತನ್ನ ಹೇಳಿದಾಗ ಅದು ಒಂದೇ ಕಾರಣಕ್ಕಾಗಿ ಆ ರೀತಿಯಾಗಿ ಆಗಿರುತ್ತದೆ ಅಂತ ತಿಳಿಯಬಾರದು. ಇನ್ನು ಅನೇಕ ಕಾರಣಕ್ಕಾಗಿಯೂ ಆಗಿರಬಹುದು. ಸಾಮಾನ್ಯವಾದ ಒಂದು ಕಾರಣವನ್ನು ತಿಳಿಸ್ತಾ ಇರ್ತಾರೆ. ಶಾಸ್ತ್ರದ ಒಂದು ಭಾಗವನ್ನು ನಾವು ಕೇಳ್ತಾ ಇದ್ದೇವೆ. ಶಾಸ್ತ್ರ ಸಾಗರದಷ್ಟು ದೊಡ್ಡದಾಗಿದೆ. ಆದ್ದರಿಂದ ಇಲ್ಲಿ ಹೇಳಿದ ದೋಷಗಳನ್ನ ಒಬ್ಬರಲ್ಲಿ ಕಂಡ ತಕ್ಷಣ, ಇವನು ಈ ಹೋದ ಜನ್ಮದಲ್ಲಿ ಹೀಗೆ ಮಾಡಿದ್ದಾನೆ ಅಂತ ಅವರನ್ನು ನೋಡಿ ತಿಳಿಯೋದಲ್ಲ. ನಾವು ಹೀಗೆ ಮಾಡಬಾರದು, ಇಷ್ಟನ್ನೇ ತಿಳಿಯೋದು ಅಷ್ಟೇ. ಕೆಲವರು ಬಹಳ ತೆಳ್ಳಗಿರ್ತಾರೆ, ಬಹಳ ಸೊರಗಿರ್ತಾರೆ, ಏನು ಎಲುಬು ಕಾಣಿಸ್ತಾ ಇರ್ತದೆ ದೇಹದೊಳಗೆ, ಏನೂ ಮಾಂಸನೇ ಇರುವುದಿಲ್ಲ, ಅಷ್ಟು ತೆಳ್ಳಗೆ ಇರ್ತಾರೆ. ಹೀಗ್ಯಾಕಿರ್ತಾರೆ ಅಂತ. ಏನ್ ತಿಂದ್ರೂ ಅವರು ತೆಳ್ಳಗೆ ಇರ್ತಾರೆ, ದಪ್ಪ ಆಗುವುದೇ ಇಲ್ಲ. ದಪ್ಪ ಆಗೋದು ಅಂದ್ರೆ ಅತಿರೇಕದಿಂದ ದಪ್ಪ ಆಗುವುದು ದೋಷವೇ, ಅದಲ್ಲ. ಎಷ್ಟಿರಬೇಕೋ ಅಷ್ಟು ದಪ್ಪ ಆಗಿರೋದಿಲ್ಲ. ಆ ವಯಸ್ಸಿಗೆ ಏನ್ ವೇಟ್ ಬೇಕೋ ಅದು ಇರೋದಿಲ್ಲ. ಯಾಕೆ ಅಂತ ಕೇಳ್ತಾರೆ. ಭಗವನ್ ಮಾನುಷಾಃ ಕೇಚಿತ್ ದೃಶ್ಯಂತೆ ಶೋಷಿಣಃ ಕೃಶಾಃ. ಬಹಳ ಸೊರಗಿರ್ತಾರೆ, ಯಾಕೆ ಅಂತ ನೋಡಿ, ಲಿಸ್ಟ್ ಮಾಡಿ. ನಾನು ಹೇಳಿದೆ, ರುದ್ರದೇವರು ಮೊಟ್ಟ ಮೊದಲನೇ ಕಾರಣ ಕೊಡ್ತಾರೆ. ಯಾರು ಜನ್ಮಾಂತರದಲ್ಲಿ ಮಾಂಸ ಭಕ್ಷಣ ಮಾಡ್ತಾರೋ ಅವರು ಸೊರಗಿರ್ತಾರೆ ಮುಂದಿನ ಜನ್ಮದಲ್ಲಿ. ಏ ಪುರಾ ಮನುಜಾದೇವಿ ಮಾಂಸಲುಬ್ಧಾಃ ಸುಲೋಲುಪಾಃ. ಮಾಂಸದ ಲೋಭ, ಮಾಂಸ ಭಕ್ಷಣ ಮಾಡುವವರು ಸೊರಗಿರ್ತಾರೆ. ಅಂದ್ರೆ ಸ್ವಲ್ಪ ಇದನ್ನ ವಿಚಾರ ಮಾಡಿದರೆ ಯಾಕೆ ಅಂತ ಊಹಿಸಿ. ಅಂದ್ರೆ ಮತ್ತೊಂದು ಪ್ರಾಣಿಯ ಮಾಂಸವನ್ನ ಹರಿದು ತಿಂದಿರ್ತಾನಲ್ಲ ಜನ್ಮಾಂತರದೊಳಗೆ, ಹೀಗಾಗಿ ಈ ಜನ್ಮದಲ್ಲಿ ಇವನಿಗೆ ಮಾಂಸವನ್ನೇ ಕಡಿಮೆ ಕೊಡ್ತಾನೆ ದೇವರು, ಅದಕ್ಕೆ ಸ್ವರ್ಗ್ತಾನೆ. ಇನ್ನೊಬ್ಬರ ಮಾಂಸವನ್ನ ಲೋಭದಿಂದ ಕಿತ್ತಿ ಸಂಹಾರ ಮಾಡಿ ನೀನು ತಿಂದೆಯಲ್ಲ ಜನ್ಮಾಂತರದಲ್ಲಿ, ಅಥವಾ ನೀನು ಇನ್ನೊಬ್ಬರು ಸಂಹಾರ ಮಾಡಿದ್ದು ತಿಂದ್ರೂ ಕೂಡ ಮಾಂಸ ನೀನು ತಿಂತಿ ಅಂದ್ರೆ ಸಂಹಾರ ಮಾಡುವವರಿಗೆ ಪ್ರಚೋದನೆ ಮಾಡಿ ತಿಂತೆ ಅರ್ಥ. ನಾವೇನು ಯಾರನ್ನು ಕೊಲ್ಲೋದಿಲ್ರಿ, ರೆಡಿ ಇದ್ದ ಮಾಂಸ ತಿಂದು ಬರ್ತೀವಿ ನಾನ್ ವೆಜ್ಗೆ ಹೋಗಿ ಅಂತ. ರೆಡಿ ಇದ್ದ ಮಾಂಸ ತಿಂದು ಬರ್ತೀವಿ ಅಂತಂದ್ರೆ ನಿಮ್ಮಂಥವ್ರು ತಿಂತೀರಿ ಅಂತ ಅವರು ಕೊಲ್ತಾರೆ. ಅಂದ್ಮೇಲೆ ಕೊಂದದ ಪಾಪ ನಿನಗೆ ಬರೋದಿಲ್ಲ ಅಂತ ಯಾಕೆ ತಿಳಿದಿದ್ದಿ? ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಇದು ಪುರಾಣದಲ್ಲಿ ಬಂದ ಕಥೆ ಅಲ್ಲ, ಕೀರ್ತನಕಾರರ ಹೇಳುವ ಕಥೆ. ಅದರೊಳಗಿನ ತಥ್ಯ ಮಾತ್ರ ತಿಳಿಯಬೇಕು. ಒಬ್ಬ ಮನುಷ್ಯ ಅಂದ್ರೆ ಯಾವುದೇ ರೀತಿಯಿಂದ ನಾವು ಪ್ರಚೋದನೆ ಮಾಡಿದರೂ ನಮಗೆ ದೂರದಿಂದ ಪಾಪ ಬರ್ತದೆ ಅಂತ, ನಾವು ಅದನ್ನ ಮಾಂಸ ತಿಂದರೂ ಕೂಡ ಕೊಲ್ಲುವವರಿಗೆ ಪ್ರಚೋದನೆ ಕೊಟ್ಟ ಹಾಗೇನೆ ಅದು. ಹಾಗೆ ಒಬ್ಬನು ಸತ್ತ ಮೇಲೆ ನರಕಕ್ಕೆ ಹೋದ. ಅವನಿಗೆ ಯಮದೇವರು ಶಿಕ್ಷೆಯನ್ನು ಕೊಡ್ತಾ ಇದ್ರು. ಕೊಡುವಾಗ ಏನ್ ತಪ್ಪು ಮಾಡಿದ್ದೇನೆ ನಾನು, ನೋಡು ಇಷ್ಟು ಮೀನುಗಳ ರಾಶಿ ಬಿದ್ದಿದೆ, ಎಷ್ಟು ಮೀನುಗಳನ್ನು ನೀನು ಕೊಂದಿದ್ದೀಯ, ಅದಕ್ಕಾಗಿ ನಿನ್ನನ್ನು ನರಕದಲ್ಲಿ ಹಾಕ್ತಾ ಇದ್ದೇವೆ ಅಂತ.
ಆಗ ನಾನಿಲ್ಲಿ ಮೀನು ಕೊಂದಿಲ್ಲಲ್ಲ, ನಾನೇನು ಮಾಡಿದ್ದೇನೆ, ನಾನೆಂದೂ ಮೀನು ಕೊಲ್ಲೇ ಇಲ್ಲ ಈ ಜನ್ಮದಲ್ಲಿ, ನಾನು ಶುದ್ಧ ಶಾಕಾಹಾರಿಯಾದವನು. ಸತ್ಯ, ನೀನು ಶಾಕಾಹಾರಿಯೇ. ಒಂದು ಸಲ ನೀನು ಹೋಗ್ತಾ ಇದ್ದಿ, ಹೋಗುವಾಗ ದಾರಿಯಲ್ಲಿ ಯಾವುದೋ ಒಂದು ಆಟ ನಡೆದಿತ್ತು, ಏನೇನೋ ಆಟ ತೋರಿಸ್ತಾರಲ್ಲ ರೋಡಿನಲ್ಲಿ. ಅವನಿಗೆ ನೀನೊಂದು 20 ಪೈಸಾ ಕೊಟ್ಟಿ, ಬಹಳ ಚೆನ್ನಾಗಿ ಆಟ ತೋರಿಸಿದ ಅಂತ. ನೀನು ಕೊಟ್ಟ 20 ಪೈಸಾದಿಂದಲೇ ಅವನು ಅಂಗಡಿಯಲ್ಲಿ ಮಳಿ ಖರೀದಿ ಮಾಡಿ, ಅದೇ ಮಳಿಯಿಂದ ಈ ಎಲ್ಲ ತನ್ನ ಅದೇನೋ ಜಾಲ ಹಾಕ್ತಾರಲ್ಲ, ಆ ಜಾಲಕ್ಕೆ ಆ ಮಳಿಯನ್ನ ಜೋಡಿಸಿ ಇಷ್ಟೆಲ್ಲ ಮೀನುಗಳನ್ನ ಕೊಂದಿದ್ದಾನೆ. ನೀನು ಕೊಟ್ಟ 20 ಪೈಸಾ ಅದು ಮೀನುಗಾರನಿಗೆ. ಅದರಿಂದ ಇಷ್ಟು ಮೀನುಗಳು ಸತ್ತಿವೆ ಅನ್ನೋದಕ್ಕಾಗಿ ಪಾಪ ಅವನಿಗೂ ಬಂತು, ಆದರೆ ಅದರೊಳಗಿನ ಶೇರ್ ಸ್ವಲ್ಪ ನಿನಗೂ ಬಂದಿದೆ. ಆದ್ದರಿಂದ ಈ ಎಲ್ಲ ಮೀನಿನ ರಾಶಿ ಏನು ನೀನು ಕೊಂದದ್ದುಂಟೋ ಅದರೊಳಗಿನ ಪಾಪ ನಿನಗೂ ಬಂದಿದೆ, ನಿನಗೂ ನಾನು ನರಕವನ್ನು ಕೊಡ್ತೇನೆ ಅಂತ ಯಮದೇವರು ಹೇಳಿದ್ರಂತೆ. ತಾತ್ಪರ್ಯ, ಪಾಪ ಮಾಡುವವರಿಗೆ ಪ್ರಚೋದನೆ ಕೊಟ್ಟರೂ ಕೂಡ ಅದು ಪಾಪವೇ. ಆದ್ದರಿಂದ ಆ ರೀತಿಯಾಗಿ ಮಾಂಸ ಭಕ್ಷಣ ಮಾಡೋದು, ರೂಪಲಾವಣ್ಯ ಯಾಕೆ ಚೆನ್ನಾಗಿರೋದಿಲ್ಲ? ಮಾಂಸ ಭಕ್ಷಣ ಮಾಡಿದರೆ. ಉದರ ರೋಗ ಯಾಕೆ ಬರುತ್ತದೆ? ಮಾಂಸ ಭಕ್ಷಣ ಮಾಡಿದರೆ. ಕಂಠ ರೋಗ ಯಾಕೆ? ಮಾಂಸ ಭಕ್ಷಣ ಮಾಡಿದರೆ. ಸ್ವರ್ಗತಾನೆ ಯಾಕೆ? ಮಾಂಸ ಭಕ್ಷಣ ಮಾಡಿದರೆ. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾರಿಲ್ಲ, ನಾನು ಒದರ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾರಾದರೂ ಮಾಂಸ ಭಕ್ಷಣ ಮಾಡುವವರು ಇದ್ರೆ ಅವರಿಗೆ ಹೇಳಿ ಏನು ಅನರ್ಥ ಇದೆ ಅದರಿಂದ ಜನ್ಮಾಂತರದಲ್ಲಿ ಅಂತ. ಏ ಪುರ ಮನುಜಾದೇವಿ ಮಾಂಸಲುಬ್ಧಾಹ ಸುಲೋಲುಪಾಹ. ಅದಲ್ಲದೆ ತಮಗೆ ಮಾತ್ರ ರುಚಿ ರುಚಿಯಾದ ಸಿಹಿಯಾದ ಪದಾರ್ಥಗಳನ್ನು ಮಾಡಿಕೊಂಡು ತಿಂತ ಇನ್ನೊಬ್ಬರಿಗೆ ಕೊಡೋದಿಲ್ಲ, ಇನ್ನೊಬ್ಬರು ತಿಂದರೂ ಸಹನೆ ಮಾಡೋದಿಲ್ಲ. ಏನು ಅವನು ಭಾರೀ ಪದಾರ್ಥಗಳನ್ನು ಮಾಡಿಕೊಂಡು ತಿಂದು ಬಿಡ್ತಾನಲ್ಲ, ನನ್ನ ಹಾಗೆ ನಂದೇನು ಸ್ಪೆಷಾಲಿಟಿ, ನಮ್ಮ ಮನೆಯಲ್ಲಿ ನನ್ನ ತಟ್ಟೆಯೊಳಗೆ ಬಿದ್ದಂತಹ ಅಡಿಗೆ ಇನ್ಯಾರಿಗೂ ಇರಬಾರ್ದು, ಅವರೆಲ್ಲ ನೋಡಿ ಬಾಯಿಯಲ್ಲಿ ನೀರು ಬಿಟ್ಟು ಹಾಗೇ ಒದ್ದಾಡಬೇಕು, ನಾನು ತಿನ್ನಬೇಕು. ಅದೇನು ಒಂದು ಆನಂದ ಇದೆ, ನನ್ನ ಹಾಗೆ ಎಲ್ಲರೂ ತಿಂತಿದ್ರೆ ನಂದೇನು ದೊಡ್ಡ ಶ್ರೀಮಂತಿಕೆ ಅನ್ನುವ ದೃಷ್ಟಿಯಿಂದ ಅಭ್ಯಸೂಯಾಶ್ಚೋಪತಾಪಾಹ ಪರಭೋಗೇಶು ಏನರಾಹ. ಇನ್ನೊಬ್ಬರ ಭೋಗವನ್ನ ಸಹನೆ ಮಾಡೋದಿಲ್ಲ, ಇನ್ನೊಬ್ಬರು ನಕ್ಕರೆ ಆನಂದ ಪಟ್ಟರೆ ಯಾರಿಗೆ ಸಹನೆ ಇಲ್ಲ, ಅಂಥವರಿಗೆ ಜನ್ಮಾಂತರದಲ್ಲಿ ಭಗವಂತ ಇವನಿಗೆ ಯಾಕಿಷ್ಟು ಉನ್ಮಾದ, ಯಾವ ಆಹಾರವನ್ನ ಇನ್ನೊಬ್ಬರಿಗೂ ಕೊಡದೆ ತಾನೊಬ್ಬನೇ ತಿಂದು ಈ ಮಾಂಸವನ್ನ ಬೆಳೆಸಿಕೊಂಡಿದ್ದಾನೆ ಈ ಮುಠಾಳ, ಇವನಿಗೆ ಜನ್ಮಾಂತರದಲ್ಲಿ ಮಾಂಸವೇ ಕೊಡೋದು ಬೇಡ, ಇವನು ಬರೀ ಎಲಬುಗಳಿಂದ ಎಲಬಿನ ಹಂದರ ಆಗಿ ಒದ್ದಾಡ್ಲಿ ಇವನು ಅಂತ ಅವನನ್ನ ಕೃಷ್ಣನನ್ನಾಗಿ ಮಾಡುತ್ತಿದ್ದೇವೆ. ಆದ್ದರಿಂದ ಎಂದಿಗೂ ಮಾಂಸ ಭಕ್ಷಣ ಮಾಡುವುದಾಗಲಿ, ಇನ್ನೊಬ್ಬರಿಗೆ ಕೊಡದೆ ತಿನ್ನೋದಾಗಲಿ, ಅಥವಾ ತಾನು ಕೊಡೋದು ಬೇಡ, ಅವರ ಪಾಡಿಗೆ ಅವರು ತಿಂದಾಗ ಸಂತೋಷ ಆದರೂ ಪಡಬೇಕು, ಅಸೂಯ ಪಡಬಾರದು. ಹೀಗಿದ್ರೆ ಅವರಿಗೆ ಪರಮಾತ್ಮ ಕೃಷತೆಯನ್ನು ಕೊಡೋದಿಲ್ಲ, ಇಲ್ಲದೇ ಇದ್ರೆ ಕಾರ್ಶ್ಯವನ್ನ ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಯಾಕೆ ನಾನು ಆವಾಗ ಆ ಮಾತು ಹೇಳಿದೆ ಅಂದ್ರೆ, ಕೆಲವರು ತಪಸ್ಸಿನಿಂದ ಕೃಷರಾಗಿರ್ತಾರೆ, ಅವ್ರು ನೋಡಿ ಹೀಗೆ ತಿಳ್ಕೋಬಾರ್ದು. ಮತ್ತೆ ಒಳ್ಳೆ ತಪಸ್ವಿಗಳು, ಜ್ಞಾನಿಗಳು, ಋಷಿಗಳು ಅಖಂಡವಾಗಿ ಉಪವಾಸ, ವ್ರತ, ನಿಯಮ, ಹಿಮವರ್ಷರಭಿಪ್ರಭಾಸಹ ನಾನಾ ವಿಧವಾದ ಕಷ್ಟಗಳನ್ನು ಸಹನ ಮಾಡಿ ಅಖಂಡವಾಗಿ ಉಪವಾಸ ಮಾಡಿ ಕೃಷರಾಗಿರ್ತಾರೆ. ಜನ್ಮಾಂತರದಲ್ಲಿ ಇವರು ಮಾಂಸಭಕ್ಷಣ ಮಾಡಿದ್ದಾರೆ ಅಂತ ತಿಳಿದು ಬಿಟ್ರೆ ಮಹಾ ಅಪರಾಧ ಅದು. ಹಾಗೆ ತಿಳಿಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಅದಕ್ಕೆ ಸಾಮಾನ್ಯ ಮನುಷ್ಯರ ಬಗ್ಗೆ ಇದನ್ನು ಹೇಳ್ತಾ ಇದ್ದದ್ದು. ಉಮೋವಾಚ. ಇನ್ನು ಕೆಲವರಿಗೆ ಕಂಠರೋಗಕ್ಕೆ ಕಾರಣಗಳನ್ನ ನಿನ್ನೆ ಬಂದದ್ದು ಅದು ಜಿಹ್ವಾರೋಗ, ಇವತ್ತು ಕಂಠರೋಗದ ಬಗ್ಗೆ ಹೇಳ್ತಾರೆ. ಯಾರು ಬೇರೆಯವರ ಸೌಂದರ್ಯವನ್ನ ನಾಶ ಮಾಡ್ತಾರೆ, ಬೇರೆಯವರ ರೂಪ ಲಾವಣ್ಯಕ್ಕೆ ನಾಶ ಮಾಡ್ತಾರೆ, ಅರ್ಥಾತ್ ಯಾವುದೋ ರೀತಿಯಿಂದ ನಾನಾ ತರಹದ ರೀತಿಯಿಂದ ಮಾಡಬಹುದು. ಇವತ್ತು ನೀವು ಅನೇಕ ಜನರನ್ನ ನೋಡಿದ್ದೀರಿ, ಆಸಿಡ್ ಹಾಕಬಹುದು, ಮತ್ತೊಂದು ಮಾಡಬಹುದು, ಅಥವಾ ಇನ್ಯಾವುದೋ ಶಸ್ತ್ರಾಸ್ತ್ರಗಳಿಂದ ಅವನಿಗೆ ರೂಪನಾಶ ಮಾಡಬಹುದು. ಹಾಗೆ ಇನ್ನೊಬ್ಬರ ರೂಪನಾಶ ಮಾಡಿದರೆ ಅಥವಾ ಅವನಿಗೆ ಉರುಳು ಹಾಕಿ ಕೊಂದರೆ, ಇಷ್ಟನಾಶಕರಾಹ ಅಪತ್ಯಾಹಾರದಾಹ. ಉರುಳು ಹಾಕಿಕೊಳ್ಳೋದು ಕೆಲಸ ಅಂತೂ ನಾವ್ಯಾರು ಮಾಡೋದೇ ಇಲ್ಲಲ್ಲ, ಅಷ್ಟು ಕೆಟ್ಟ ಕೆಲಸ. ಹಾಗಾದ್ರೆ ನಮಗೇನು ಕಂಠರೋಗ ಬರ್ಲಿಕ್ಕಿಲ್ಲ ಅಂತ ತಿಳ್ಕೋಬೇಡಿ. ಅದು ಉರುಳು ಹಾಕಿ ಕೊಲ್ಲೋದು ಎಷ್ಟು ತಪ್ಪೋ, ಅಪಥ್ಯ ಆಹಾರದಾಹ ಭಾರಿ ಗಂಭೀರವಾದದ್ದಿದು. ಯಾರಿಗೆ ಮತ್ತೆ ಸಕ್ಕರೆ ತಡೆಯೋದಿಲ್ಲ, ಡಯಾಬಿಟಿಸ್ ಆಗಿದೆ,
ಅವರಿಗೆ ಒತ್ತಾಯ ಮಾಡಿ ಸಕ್ಕರೆ ಹಾಕಿ ನೀವು ತಿನ್ನಲೇಬೇಕು ಅಂತ ಹೇಳಿದರೆ ಜನ್ಮಾಂತರದಲ್ಲಿ ಕಂಠರೋಗ ಆಗುತ್ತೆ. ನಾನು ಹೇಳ್ತಾ ಇಲ್ಲ, ಮಹಾಭಾರತ ಹೇಳ್ತಾ ಇದೆ. ಅಪಥ್ಯಾಹಾರದ ನರಾಹ, ಯಾರಿಗೆ ಯಾವುದು ಪಥ್ಯ ಅಲ್ಲ, ವಯಸ್ಸಾಗಿದೆ, ಅವನಿಗೇನು ಪಥ್ಯವೋ ಅದನ್ನು ಕೊಡಬೇಕು. ನಿಮ್ಮ ಸಲುವಾಗಿ ಮತ್ತೆ ಬೇರೆ ಯಾರು ಮಾಡ್ಕೊತ ಕೊಡ್ತಾರೆ, ನಾವು ಮಾಡ್ತೀವಿ, ಬೇಕಾದ್ರೆ ತಿನ್ರಿ, ಸಾಕಾದ್ರೆ ಬಿಡ್ರಿ ಅನ್ಬಾರ್ದು. ಅವರಿಗೆ ಖಾರ ತಡೆಯುವುದಿಲ್ಲ, ಪ್ರತ್ಯೇಕ ತವಿ ಮಾಡಿ ಕೊಡಬೇಕು. ಅವರಿಗೆ ಸಿಹಿ ಆಗುವುದಿಲ್ಲ, ಅವರಿಗಾಗಿ ಬೇರೆ ಅಡಿಗೆ ಮಾಡಬೇಕು. ರಾಮಾಯಣದಲ್ಲಿ ವರ್ಣನೆ ಬರ್ತದೆ. ಇರೋದು ಎಷ್ಟು ಜನ ಇರ್ತೀರಿ ನೀವು ಮನೆಯೊಳಗೆ? 4 ಜನ, 5 ಜನ, 10 ಜನ. ಆದರೆ ಲಕ್ಷ ಲಕ್ಷ ಜನ ದಶರಥ ಯಜ್ಞವನ್ನು ಮಾಡಿದಾಗ ಸೇರಿದರೆ ವೃದ್ಧರಿಗೆ ಅಂತಹ ಅನ್ನ ಬೇಕು, ಸ್ತ್ರೀಯರಿಗೆ, ಸಣ್ಣ ಬಾಳಂತಿ, ಬಸರ ಹೆಂಗಸು ಅಥವಾ ಸಣ್ಣ ಮಕ್ಕಳು, ಯಾರ್ಯಾರಿಗೆ ಯಾವ ತರಹದ ಅನ್ನ ಆಹಾರ ಬೇಕಾಗಿತ್ತೋ ಆ ತರಹದ ಅಡಿಗೆಗಳ ವ್ಯವಸ್ಥೆ ಪ್ರತ್ಯೇಕ ಮಾಡಿಸಿಟ್ಟಿದ್ದಂತೆ ದಶರಥ ಮಹಾರಾಜ. ಅವನಿಗೆ ಗೊತ್ತು ಈ ತತ್ವ. ಯಾರಿಗೆ ಯಾವುದು ಪಥ್ಯವೋ ಅವರಿಗೆ ಆ ಆಹಾರವನ್ನು ಕೊಡಬೇಕೇ ಹೊರತು ಅಷ್ಟೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವುದಕ್ಕೆ ಅಪಥ್ಯವಾದ ಆಹಾರವನ್ನು ಕೊಡುವುದಲ್ಲ. ನೀನ್ಯಾಕೆ ಮಠದಲ್ಲಿ ಮಾಡಿಸುವುದಿಲ್ಲ ಅಂತ ಕೇಳಬಹುದು ನೀವು. ಎಂದೋ ಒಂದು ದಿವಸ ಮಠಕ್ಕೆ ಬಂದಾಗ ರಾಮದೇವರ ಪ್ರಸಾದ ತಿಂದ್ರೆ ಏನಾಗುವುದಿಲ್ಲ. ನಿತ್ಯವೂ ಮನೆಯಲ್ಲಿ ನೀವು ಅಪಥ್ಯದ ಆಹಾರವನ್ನು ಕೊಟ್ಟರೆ ತೊಂದರೆ ಆಗತ್ತೆ. ಅಪಥ್ಯಾಹಾರದ ನರಾಹ ಚಿಕಿತ್ಸಕಾಶ್ಚ. ಎರಡನೇದ ಸುಮ್ಮನೆ ಮಧ್ಯದಲ್ಲಿ ಸ್ವಲ್ಪ ತಮಾಷೆ ಮಾಡುವುದಕ್ಕಾಗಿ ಹೇಳ್ತಾ ಇದ್ದಿದ್ದು. ಎರಡನೇದಾಗಿ ಇಲ್ಲಿ ಆಹಾರ ಕೊಡುವವರು ನಾವಲ್ಲೇ ಅಲ್ಲ, ರಾಮದೇವರು ಕೊಡ್ತಾನೆ. ಅವನಿಗಂತೂ ಯಾವ ಪಾಪದ ಲೇಪ ಇಲ್ಲ. ಅಲ್ಲಿ ನೀವು ಕೊಡ್ತಾ ಇರ್ತೀರಾದ್ದರಿಂದ ಸರಿಯಾಗಿ ಕೊಡಬೇಕು. ಅಪಥ್ಯಾಹಾರದ ನರಾಹ ಚಿಕಿತ್ಸಕಾವ ದುಷ್ಟಾಶ್ಚ ದ್ವೇಷಲೋಭ ಸಮನ್ವಿತಾ. ಇಂಥವರು ಯಾರೋ ಮಲದಾಹ ಚಿತ್ತನಾಶನಾಹ, ಹೊಲಸು ಆಹಾರವನ್ನು ಚೆನ್ನಾಗಿ ಅಕ್ಕಿಯನ್ನಾಗಲಿ ಪದಾರ್ಥಗಳನ್ನಾಗಲಿ ಶುದ್ಧ ಮಾಡದೆ ಹಾಗೆ ಹೊಲಸು ಮಾಡಿಬಿಡು. ಹೊಲಸಿನಿಂದ ಮಿಶ್ರಿತವಾಗಿರತಕ್ಕಂತಹ ಆಹಾರವನ್ನು ಕೊಟ್ಟರೂ ಕೂಡ ಕಂಠರೋಗ ಬರ್ತದೆ. ಜನ್ಮಾಂತರದಲ್ಲಿ ನುಂಗ್ಲಿಕ್ಕೆ ಆಗುವುದಿಲ್ಲ. ಈ ನಾನಾ ರೀತಿಯ ಕಂಠರೋಗ, ನುಂಗ್ಲಿಕ್ಕೆ ಆಗುವುದಿಲ್ಲ, ಅಥವಾ ಒಳಗಿನ್ನೇನೋ ಹುಣ್ಣಾಗಬಹುದು, ಮತ್ತೇನೋ ದೋಷ ಬರಬಹುದು. ಒಟ್ಟಾರೆ ಕಂಠ ಅವನಿಗೆ ಸರಿಯಾಗಿರುವುದಿಲ್ಲ, ಆಹಾರದ ಪ್ರವೇಶ ಚೆನ್ನಾಗಿ ಆಗುವುದಿಲ್ಲ. ಯಾವ ವ್ಯಕ್ತಿ ಈ ರೀತಿಯಾಗಿ ಮಾಡ್ತಾನೆ. ಇನ್ನೊಬ್ಬರ ಸೌಂದರ್ಯದ ನಾಶ ಮಾಡುವುದಾಗಲಿ ಅಥವಾ ಇನ್ನೊಬ್ಬರ ಅಂಗಕ್ಕೆ ಮತ್ತೆ ಪೀಡೆಯನ್ನು ಕೊಟ್ಟಿದ್ದಕ್ಕೆ ಇವನಿಗೇನಾಗತ್ತೆ ಅಂದರೆ ಚರ್ಮ ರೋಗವಾಗತ್ತೆ. ಚರ್ಮ ರೋಗದಲ್ಲಿಯೂ 2 ತರಹ, ವರ್ಣಕುಷ್ಠಾ ಶ್ವೇತಕುಷ್ಠ ಅಂತ. ನಾನಾ ತರಹದ ಹುಣ್ಣುಗಳೆಲ್ಲ ಮೈತುಂಬ ಆಗಬಹುದು ಅಥವಾ ಮೈಯೆಲ್ಲ ಬಿಳಿ ಆಗಬಹುದು. ಶ್ವೇತಕುಷ್ಠ ಅಥವಾ ವರ್ಣಕುಷ್ಠ, ಹೀಗೆ ನಾನಾ ತರಹದ ರೋಗಗಳಾಗತ್ತೆ ಯಾರು ಇನ್ನೊಬ್ಬರ ಸೌಂದರ್ಯಕ್ಕೆ ಹಾನಿ ಮಾಡಿರ್ತಾರೆ ಅವರಿಗೆ. ಆದ್ದರಿಂದ ಇನ್ನೊಬ್ಬರ ಸೌಂದರ್ಯ ಹಾನಿ ಮಾಡುವುದಾಗಲಿ, ಅಪಥ್ಯ ಆಹಾರ ಕೊಡೋದಾಗಲಿ, ಹೊಲಸು ಮಿಶ್ರಿತ ಆಹಾರ ಕೊಡೋದಾಗಲಿ ಮಾಡಬಾರದು. ಮನೆಯಲ್ಲಿರತಕ್ಕಂತಹ ವ್ಯಕ್ತಿಗಳು ಎಲ್ಲರಿಗೆ ಅವರವರಿಗೆ ಯೋಗ್ಯವಾದದ್ದನ್ನು ಒದಗಿಸಿ ಸಂತೋಷದಿಂದ ಇಡಬೇಕು, ಆರೋಗ್ಯವಂತರನ್ನಾಗಿ ಇಡಬೇಕು. ಮಧ್ಯದಲ್ಲಿ ಈ ಎಲ್ಲ ಕೆಲಸವೂ ಕೂಡ ಭಗವಂತನ ಆಜ್ಞಾರೂಪ, ಭಗವಂತನ ಸೇವಾರೂಪವಾಗಿದೆ. ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಮಾಡಬೇಕು. ಅಂದರೆ ಅದು ವಿಶೇಷವಾದಂತಹ ಪುಣ್ಯವನ್ನು ಕೊಡುತ್ತದೆ. ಇಲ್ಲದೆ ಇದ್ರೆ ಇಲ್ಲ. ಅಡುಗೆ ಮಾಡೋದು ಮಾಡೇ ಮಾಡ್ತಾರೆ, ಮಕ್ಕಳನ್ನು ಪೋಷಣೆ ಮಾಡೋದು ಮಾಡೇ ಮಾಡ್ತಾರೆ, ಬಿಡ್ಲಿಕ್ಕೆ ಆಗುವುದೇ ಇಲ್ಲ. ಆದರೆ ಅದೇ ಮಾಡುವಾಗ ಇದು ಪರಮಾತ್ಮ ನನಗೆ ಆಜ್ಞೆ ಮಾಡಿದ್ದಾನೆ ಅನ್ನೋದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಆ ಮಗುವಿನಲ್ಲಿ ದೇವರು, ನನ್ನಲ್ಲಿ ದೇವರು, ದೇವರೇ ನನ್ನಲ್ಲಿ ನಿಂತು ಆ ಮಗುವಿನ ಪೋಷಣೆಯನ್ನು ಮಾಡಿಸ್ತಾ ಇದ್ದಾನೆ ಎನ್ನುವ ಭಾವನೆಯಿಂದ ಆ ಕೆಲಸವನ್ನು ಮಾಡಿದರೆ ಅದೊಂದು ಸಾಧನೆ ಆಗತ್ತೆ, ಅದೊಂದು ಪುಣ್ಯ ಬರುತ್ತೆ. ಇಲ್ಲದೆ ಇದ್ರೆ ಅದು ಬರೀ ಕೆಲಸ ಆಗುತ್ತೆ ಅಷ್ಟೇ. ಆದ್ದರಿಂದ ಆ ರೀತಿಯಾಗಿ ಎಲ್ಲರನ್ನೂ ಕೂಡ ನೋಡಿ. ಅಂದರೆ ಮಹಾಭಾರತ ಇದು ಕೇವಲ ಭಗವತ್ತತ್ವವನ್ನು ಮಾತ್ರ ತಿಳಿಸಿ ಕೈಬಿಟ್ಟಿಲ್ಲ. ಆ ಭಗವತ್ತತ್ವಾನುಸಂಧಾನ ಪೂರ್ವಕವಾಗಿ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಮಗೆ ಕಲಿಸ್ತಾ ಇದೆ. ಎಷ್ಟು ಸಣ್ಣ ಸಣ್ಣ ಅತ್ಯಂತ ಮೈನ್ಯೂಟ್ ಆಗಿರತಕ್ಕಂತಹ ವಿಷಯಗಳನ್ನು ಕೂಡ ನಮಗೆ ಎತ್ತಿ ತೋರಿಸ್ತಾ ಇದೆ ಮಹಾಭಾರತ. ಇದು ನಮ್ಮ ಬುದ್ಧಿ, ನಮ್ಮ ಅತ್ಯಲ್ಪವಾದ ಯೋಗ್ಯತೆ ಹಾಗೂ ಸಮಯ, ಇದೆಲ್ಲದರ ಒಂದು ಸೀಮಿತತೆಯಿಂದ ನಾವು ತಿಳಿಯೋದು. ಆದರೆ ಮಹಾಭಾರತ ಇಷ್ಟೇ ಇದೆ ಅಂತ ತಿಳಿಯಬೇಡಿ.
10 ಕನಿಷ್ಠ ಪಕ್ಷ ಒಂದೊಂದು ಶ್ಲೋಕಕ್ಕೆ ಇದೆ ಅಂತ ಹೇಳಿದ್ದಾರೆ ಆಚಾರ್ಯರು. ತ್ರಯೋರ್ಥಾಹ ಸರ್ವವೇದೇಶು, ಕನಿಷ್ಠ ಪಕ್ಷ 3 ಅರ್ಥಗಳು ವೇದಕ್ಕೆ, 10 ಅರ್ಥಗಳು ಮಹಾಭಾರತಕ್ಕೆ, 100 ಅರ್ಥಗಳು ವಿಷ್ಣು ಸಹಸ್ರನಾಮಗಳಿಗೆ ಅಂತ ಆಚಾರ್ಯರು ಹೇಳಿದ್ದರಿಂದ ಆ ಮಹಾಭಾರತದೊಳಗಿನ ಆಳ ಗಾಂಭೀರ್ಯ ಅತ್ಯದ್ಭುತವಾದದ್ದು, ದೇವತೆಗಳಿಗೆ ಗಮ್ಯವಾದದ್ದು. ಅಲ್ಪಾಧಿಕಾರಿಗಳು ನಾವು ಅಲ್ಪವಾದ ಯೋಗ್ಯತೆಯಿಂದ, ಅಲ್ಪವಾದ ಬುದ್ಧಿಯಿಂದ ನಮಗೆ ತಿಳಿದಷ್ಟು ನಾವು ತಿಳಿದುಕೊಂಡ್ರೇನೆ ಇಷ್ಟು ಸೂಕ್ಷ್ಮವಾದ ವಿಷಯಗಳು ಮಹಾಭಾರತದಲ್ಲಿದೆ, ಇನ್ನೆಷ್ಟು ಅದರಲ್ಲಿ ಗಾಂಭೀರ್ಯ ಆಳ ಇದೆ ಎನ್ನುವುದನ್ನು ದೇವತೆಗಳೇ ಬಲ್ಲರು. ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಕೆಲವರಿಗೆ ಚಟ ಇರ್ತದೆ, ಸುಮ್ಮನೆ ಕುಳಿತಲ್ಲೇನೆ ಯಾವುದೋ ಒಂದು ಪ್ರಾಣಿ ಹೊಂಟಿತ್ತು ಅಂದ್ರೆ ಪಟ್ನೆ ಹಿಡಿತಾರೆ, ಅದರದ್ದು ಕಾಲು ಮುರಿದು ಹೋಗಿತಾರೆ. ಇವರಿಗೇನದು ಕಡಿದಿರೋದಿಲ್ಲ, ಕಡಿಯುವಂಥದ್ದು ಅಲ್ಲ, ತನ್ನಷ್ಟೇನೆ ಹೊಂಟಿರ್ತದೆ, ಎಲ್ಲೋ ಹೊಂಟಿರ್ತದೆ. ಏನೋ ಮನೆ ಒಳಗೆ ಕೂತಾನೆ, ಇನ್ನು ಮಲ್ಕೋಬೇಕಾಗಿದೆ, ಯಾವುದೋ ಒಂದು ಜರಿ ಬಂತು, ಏನ್ ಮಾಡಬೇಕು ಗೊತ್ತಾಗುದಿಲ್ಲ, ಕಿವ್ಯಾಗ ಹೋದ್ರೆ ಏನು ಅಂತ ಬೇಕಾದ್ರೆ ಹೊಡಿಲಿ. ಮೋದೇಕ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಅಂತ ಹೇಳಿದ ಹಾಗೆ, ಹಾದಿಯಲ್ಲಿ ಹೊಂಟಾಗ ಎಲ್ಲಿಯೋ ಏನೋ ಓಡಾಡ್ತಾ ಇದ್ದ ಪ್ರಾಣಿ ಇವನಿಗೇನ್ ಮಾಡ್ತದೆ, ಇವನ್ ಪಾಡಿಗೆ ಇವನು ಹೊಂಟಿದ್ದಾನೆ, ಅದರ ಪಾಡಿಗೆ ಅದು ಹೋಗ್ತದೆ, ಇವನು ತನ್ನ ಮನೆಯೊಳಗೆ ಹೋಗ್ಕೊಡುವನು, ವಿನಾಕಾರಣ ಹಿಂಸೆ ಮಾಡ್ತಾನೆ. ಶಸ್ತ್ರೇಣ ಉತ್ಕೃತ್ಯವಾದೇವಿ ಪ್ರಾಣಿನಾಂಚೇಷ್ಟನಾಶಕ, ಶಸ್ತ್ರಗಳಿಂದ ಅಥವಾ ಅಸ್ತ್ರಗಳಿಂದ, ತನ್ನ ಕೈಯಿಂದ ಕಾಲಿನಿಂದ ಯಾವುದೋ ರೀತಿಯಿಂದ ಇನ್ನೊಂದು ಪ್ರಾಣಿಗಳ ಅಂಗವನ್ನು ಹಿಂಸೆ ಮಾಡ್ತಾನಲ್ಲ, ಯಾವ ಅಂಗ ಹಿಂಸೆ ಮಾಡಿರ್ತಾನೋ ಆ ಅಂಗದಿಂದ ವಿಕಲನಾಗ್ತಾನೆ ಜನ್ಮಾಂತರದಲ್ಲಿ. ತದಂಗಹೀನ ವೈಪ್ರೇತ್ಯ ಭವಂತೇವ ನ ಸಂಶಯ. ಯಾವ ಅಂಗವನ್ನ ಕತ್ತರಿಸಿರ್ತಾನೋ ಆ ಅಂಗದಿಂದ ವಿಕಲನಾಗ್ತಾನೆ. ಅನೇಕ ವಿಧವಾದ ಪ್ರಾಣಿಗಳನ್ನ ಅಂಗವಿಕಲರನ್ನಾಗಿ ಮಾಡಿ ತಮ್ಮ ಆಟಕ್ಕಾಗಿ ಕೆಲವರು ಬಳಸ್ತಾರೆ. ಹಲ್ಲ ಕತ್ತರಿಸ್ತಾರೆ, ಬಾಲ ಕತ್ತರಿಸ್ತಾರೆ, ಕೋಡ ಕತ್ತರಿಸ್ತಾರೆ, ಏನೇನೋ ಮಾಡ್ತಾರೆ ವಿಚಿತ್ರವಾಗಿ. ನಾನಾ ವಿಧವಾದ ಅಂಗಗಳನ್ನ ತೆಗೆದು ತಮಗೆ ಬೇಕಾದಂತಹ ಕೆಲಸಗಳಿಗೆ ವಿಚಿತ್ರವಾದ ರೀತಿಯಲ್ಲಿ ಉಪಯೋಗಿಸ್ತಾರಲ್ಲ, ಆ ರೀತಿಯಾಗಿ ಉಪಯೋಗ ಮಾಡಿದರೆ ಯಾವ ಅಂಗವನ್ನ ಕೆತ್ತಿರ್ತಾರೋ ಆ ಅಂಗ ಅವರಿಗೂ ಊನವಾಗುತ್ತೆ. ಎಷ್ಟು ಸಣ್ಣ ವಿಷಯ ಹೇಳಿದ್ದಾರೆ ನೋಡಿ. ಮುಷ್ಟಿಯಿಂದ ಗುದ್ದುತ್ತಾರೆ ಕೆಲವು, ಸುಮ್ಮನೆ ಏನೋ ಮಾತಾಡ್ತಾ ಇರುವಾಗ ಜೋರಾಗಿ ಗುದ್ದುತ್ತಾರೆ, ಕಾರಣ ಇಲ್ಲದೆ. ಮಕ್ಕಳಾಗಲಿ ಶಿಷ್ಯರಾಗಲಿ ತಪ್ಪು ಮಾಡಿದಾಗ ಅವರನ್ನು ದಾರಿಗೆ ತರುವುದಕ್ಕೆ ಗುದ್ದಿದ್ರೆ ಅದು ಒಳ್ಳೆಯದೇ. ಶ್ರೀಮದಾಚಾರ್ಯರು ಅದರಲ್ಲಿಯೂ ಒಂದು ಸೂಕ್ಷ್ಮ ಹೇಳಿದ್ದಾರೆ, ವೇದನಾವಾ ಚಿರಂನತು ಅಂತ. ಮಕ್ಕಳಿಗೆ ಶಿಷ್ಯರಿಗೆ ಹೊಡೆಯಿರಿ, ಗುದ್ರಿ, ಆದರೆ ಆ ಹೊಡೆದ ಗುದ್ದಿದ ಚಿವುಟಿದ ನೋವು ಬಹಳ ಹೊತ್ತಿರಬಾರದಂತೆ. ಬಹಳ ಹೊತ್ತಿತ್ತು ಅಂದ್ರೆ ಮತ್ತೆ ಪಾಪನೆ. ಸ್ವಲ್ಪ ಹೊತ್ತಿರಬೇಕು. ನಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಅನಿಸ್ಬೇಕು, ಇನ್ನೊಮ್ಮೆ ಅದನ್ನು ಮಾಡಲಿಕ್ಕೆ ಅವನು ಹೆದರಬೇಕು, ಅಷ್ಟರ ಪುರ್ತಕ್ಕಿರಬೇಕು. ಅದಕ್ಕೂ ಜಾಸ್ತಿ ಆದರೆ ಮತ್ತೆ ಹೊಡೆದವನಿಗೆ ಪಾಪನೆ. ವೇದನಾವ ಚಿರಂನತು ಅಂತ. ತತ್ರಾಪಿ ನಂಗಹಾನಿ ಸ್ಯಾತ್ ವೇದನಾವ ಚಿರಂನತು. ಅಂಗಹಾನಿ ಅಂತೂ ಆಗಲೇಬಾರದು. ವೇದನಾ ಮಾಡೋದಾದರೂ, ನೋವು ಉಂಟು ಮಾಡೋದಾದರೂ ಕೂಡ ಬಹಳ ಹೊತ್ತು ನೋವಿರಬಾರದು, ಸ್ವಲ್ಪ ಹೊತ್ತಿರಬೇಕು. 29ನೇ ಅಧ್ಯಾಯದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಆ ರೀತಿಯಾಗಿ ಅವಶ್ಯವಾಗಿ ದಂಡವನ್ನು ಮಕ್ಕಳಿಗೆ ಶಿಷ್ಯರಿಗೆ ಮಾಡಲೇಬೇಕು ಸನ್ಮಾರ್ಗದಲ್ಲಿ ತರೋದಕ್ಕೆ. ಆದರೆ ಯಾವ ಪ್ರಸಕ್ತಿಯೂ ಇಲ್ಲದೆ ಸುಮ್ಮನೆ ಹುಂಬತನದಿಂದ ಯಾರಿಗಾದರೂ ಮುಷ್ಟಿ ಪ್ರಹಾರ ಮಾಡಿ ಹೊಡೆದರೆ ಜನ್ಮಾಂತರದಲ್ಲಿ ಏನಾಗುತ್ತೆ ಅಂದ್ರೆ ಮೈಯಲ್ಲಿ ಗಂಟುಗಳಾಗುತ್ತೆ. ಕೆಲವ್ರಿಗೆ ಮೈ ತುಂಬ ಗಂಟಿರ್ತದೆ ನೋಡಿ. ಸುಮ್ಮನೆ ಇನ್ನೊಬ್ಬರಿಗೆ ಗುದ್ದಿ ಹೊಡೆದು ನೋವು ಉಂಟು ಮಾಡಿದ್ರೆ ಮುಷ್ಟಿ ಪ್ರಹಾರ ಪರುಷಾಹ ನೃಶಂಸಾಹ ಪಾಪಕಾರಿಣ ಗ್ರಂಥಿಭಿ ತಿಲಕೈಶ್ಚೈವ ಕ್ಲಿಶ್ಯಂತೆ ವೃಷ ದುಃಖಿತ. ಅಂಥವರಿಗೆ ಮೈ ತುಂಬ ಗಂಟಾಗ್ತದೆ. ಇನ್ನೊಬ್ಬರ ಮೈಯೆಲ್ಲ ಗುದ್ದಿ ಗುದ್ದಿ ನೋವು ಮಾಡಿದ್ರೆ ಮಾಡಬಾರದು. ಇದಾದ ಮೇಲೆ ಪಾದರೋಗ ಕೆಲವರಿಗೆ. ಯಾಕೆ? ಕಾಲು ದಪ್ಪಾಗಿ ಬಿಡುತ್ತದೆ, ನಡಿಲಿಕ್ಕೆ ಬರುವುದಿಲ್ಲ. ಕಾಲಿಗೆ ಹುಳ ಆಗತ್ತೆ, ಯಾವುದೋ ತರಹದ ರೋಗ ಆಗ್ತದೆ, ಕಾಲು ಕೊಳತು ಹೋಗ್ತದೆ, ಕಾಲ ಕತ್ತರಿಸೋ ಸಂದರ್ಭ ಬರ್ತದೆ. ಏನೋ ಅಂತಾರಲ್ಲ ಗ್ಯಾಂಗ್ರೀನ್ ಅಂತ. ಕಾಲ ಕತ್ತರಿಸೋದಾಗಲಿ, ಕಾಲು ದಪ್ಪಾಗೋದಾಗಲಿ, ಹುಳ ಆಗೋದಾಗಲಿ, ಕೊಳೆಯೋದಾಗಲಿ, ನೋವು ಬರೋದಾಗಲಿ, ಏನೇ ಆಗಿ ಒಟ್ಟಾರೆ ಕಾಲಿನಿಂದ ನಡೀಲಿಕ್ಕಾಗುವುದಿಲ್ಲ ಒಟ್ಟಿಗೆ. ಹೀಗೆ ಕಾಲಿನ ನಾನಾ ತರಹದ ರೋಗಗಳು ಬರುವುದಕ್ಕೆ ಏನು ಕಾರಣ ಅಂದ್ರೆ, ಮನುಜಾಹ ದೇವತಾಸ್ಥಾನಂ ಸ್ವಪಾದೈಹಿ ಭ್ರಂಶಯಂತ್ಯುತ ಜಾನುಭಿ ಪಾರ್ಷ್ಣಿಭಿಶ್ಚೈವ ಪ್ರಾಣಿಹಿಂಸಾಂ ಪ್ರಕುರ್ವತೆ. ದೇವತಾಸ್ಥಾನಗಳು ಅಂತ ಕೆಲವಿರ್ತವೆ. ಶಾಲಿಗ್ರಾಮ, ಚಕ್ರಾಂಕಿತ, ಶಾಸ್ತ್ರದ ಪುಸ್ತಕಗಳು,
ಗುರುಗಳು, ಹಿರಿಯರು, ಜ್ಞಾನಿಗಳು, ಚೇತನಾಚೇತನಗಳೆರಡು ಪ್ರತಿಮೆಗಳು. ಅವುಗಳನ್ನು ಪಾದದಿಂದ ಒದ್ರೆ ಹೀಗಾಗ್ತದೆ. ನಾನು ಇದೀಗ ಹೇಳಿದೆ, ಕೆಲವರು ಮತ್ತೆ ಭಗವಂತ ಸ್ವತಂತ್ರ ಅನ್ನುವ ಅನುಸಂಧಾನ ಇದ್ರೆ ಸಾಕು, ನಾವೇನ್ ಕೆಟ್ಟ ಕೆಲಸ ಮಾಡಿದ್ರೂ ನಡೀತದೆ ಅಂತ ಹೇಳಿ ಏಕಾದಶಿನೂ ತಿಂತಾರೆ ಅಂತ ಹೇಳಿದ್ನಲ್ಲ. ಆ ರೀತಿ ಇನ್ನು ಕೆಲವರು ಇರ್ತಾರೆ, ದೇವರ ಪೆಟ್ಟಿಗೆ, ಶಾಲಿಗ್ರಾಮ ಅವುಗಳ ಮೇಲೆ ಕಾಲಿಟ್ಟು ಮಲ್ಕೊಂಡ್ಬಿಡು. ಸತ್ಯ ಸಂಗತಿ ನಾನು ಹೇಳ್ತಾ ಇದ್ದು, ಊಹೆ ಅಲ್ಲ. ಅಲ್ರಿ, ಹೀಗೆ ಮಾಡಿದ್ರೆ ಹೇಗೆ? ದೇವರ ಪೆಟ್ಟಿಗೆ ಅದಕ್ಕೆ ಕಾಲು ಮಾಡ, ಆ ಕಡೆ ದಿಕ್ಕಿಗೆ ಕಾಲು ಮಾಡಬಾರದು ಅಂಥದ್ದು ನೀವು ಅದರ ಮೇಲೆ ಕಾಲಿಡ್ತೀರಲ್ಲ. ದೇವರ ಸರ್ವತ್ರ ವ್ಯಾಪ್ತ ನಿಜ. ಹಾಗಾದ್ರೆ ಕಾಲೇ ಇಡಬಾರ್ದೇನು? ಗರಗರ ತಿರುಗಬೇಕು, ಏನ್ ಮಾಡಬೇಕು? ಹಾಗರ್ಥ ಅಲ್ಲ. ಆದರೂ ಭಗವಂತ ವಿಶೇಷ ಸನ್ನಿಧಾನವನ್ನು ಎಲ್ಲಿಟ್ಟಿದ್ದಾನೆ ಅಲ್ಲಿನ ಹಾಗೆ ದೇವರೇನಾದರೂ ನಿಯಮ ಮಾಡಿಬಿಟ್ಟ ಅಂದ್ರೆ ಸತ್ಯ ಹೋಗೋದು, ಬದುಕೋದೇ ಇಲ್ಲ. ಮೇಲೆ ಎಲ್ಲಾ ಕಡೆಗೆ ದೇವರಿದ್ದಾನೆ, ಕಾಲಿಡ್ಲಿಕ್ಕಾಗುವುದಿಲ್ಲ, ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಅದಕ್ಕಾಗೇನೆ ಹೇಳ್ತಾ ಇರುವಾಗ ನಾವು ಸಂಕಲ್ಪ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಕ್ಷಮಾಯಾಚನೆ ಮಾಡೋದಷ್ಟೇ, ಅಲ್ಲಿ ಉಪಾಯ ಇಲ್ಲ. ಆದರೆ ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂತಹ ಶಾಲಿಗ್ರಾಮ, ಚಕ್ರಾಂಕಿತ ಪುಸ್ತಕಗಳು, ಇನ್ನನೇಕ ವಿಧವಾದ ಪವಿತ್ರವಾದ ದ್ರವ್ಯಗಳು, ತಂದೆ ತಾಯಿ, ಗುರುಗಳು, ಹಿರಿಯರು, ಇಂತಹ ಶ್ರೇಷ್ಠವಾದ ವಸ್ತುಗಳಲ್ಲಿ ದೇವರ ಸನ್ನಿಧಾನ ಎಲ್ಲಿ ವಿಶೇಷವಾಗಿದೆ ಅದನ್ನು ತುಳದೇ ಬದುಕಬೇಕು ಅನ್ನುವ ಅನಿವಾರ್ಯತೆ ನಮಗಿಲ್ಲಲ್ಲ. ಭೂಮಿಯನ್ನು ತುಳದೇ ಬದುಕಬೇಕು ಅಂತಿದ್ದ ಹಾಗೆ ಅಂದಮೇಲೆ ಅಂತಹ ವಿಶೇಷ ಸನ್ನಿಧಾನ ಇದ್ದ ವಸ್ತುಗಳನ್ನು ನಾವು ಪೂಜ್ಯ ಭಾವದಿಂದಲೇ ನೋಡಬೇಕು ಹೊರತು ಎಲ್ಲಾ ಕಡೆಗೆ ದೇವರಿದ್ದಾನೆ, ನನ್ನ ಕಾಲಲ್ಲಿಯೂ ದೇವರು ಅಲ್ಲಿಯೂ ದೇವರು ಅನ್ನುವುದಕ್ಕಾಗಿ ನಾನು ಕಾಲು ಚಾಚ್ತೇನೆ ಎನ್ನುವುದು ಸರಿಯಾದದ್ದಲ್ಲ. ಹಾಗಿದ್ರೆ ಮಹಾಭಾರತ ಹೀಗೆ ಹೇಳ್ತಾ ಇರಲಿಲ್ಲ. ಆದ್ದರಿಂದ ಸರ್ವಥಾ ಆ ರೀತಿಯಾಗಿ ಮಾಡತಕ್ಕದ್ದಲ್ಲ. ಭಗವಂತ ನಮಗೆ ಯಾವುದಕ್ಕೆ ಅನರ್ಥ ಕೊಡ್ತಾನೆ, ಯಾವುದಕ್ಕೆ ಕೊಡೋದಿಲ್ಲ, ಇದನ್ನು ನಾವು ಸರಿಯಾಗಿ ತಿಳಿಬೇಕು. ಇವತ್ತು ಭೂಮಿಯ ಮೇಲೆ ನಾವು ನಿಂತರೂ ದೇವರ ಮೇಲೆ ನಿಂತ ಹಾಗೆ ಎಲ್ಲ ಕಡೆಗೆ ದೇವರಿದ್ದಾನೆ, ಅದಕ್ಕಾಗಿ ದೇವರೇನು ನಮಗೆ ಪಾದರೋಗ ಕೊಡುವುದಿಲ್ಲ. ನಾವು ಕ್ಷಮಾಯಾಚನೆ ಮಾಡಿರ್ತೇವೆ, ಆದ್ದರಿಂದ ಪರಮಾತ್ಮ ಕ್ಷಮಾ ಮಾಡ್ತಾನೆ. ಯಾಕೆ? ಅದು ನಮಗೆ ಅನಿವಾರ್ಯವಾಗಿ. ಆದರೆ ಶಾಲಿಗ್ರಾಮಾದಿಗಳಲ್ಲಿ ಪ್ರತ್ಯೇಕವಾಗಿ ಭಗವಂತನನ್ನು ನಾವು ಚಿಂತನೆ ಮಾಡಿ ಭಗವಂತನ ಮಾಹಾತ್ಮ್ಯವನ್ನು ಮಾತ್ರ ಅನುಸಂಧಾನ ಮಾಡುವುದಕ್ಕಾಗಿ ಆ ಅಧಿಷ್ಠಾನಗಳನ್ನು ದೇವರು ನಮಗೆ ಕೊಟ್ಟದ್ದು. ಅಲ್ಲಿ ನಾವು ಈ ತರಹದ ಅಪಚಾರಗಳನ್ನು ಮಾಡಿದರೆ ನಮಗೆ ಶಿಕ್ಷೆಯಾಗುವುದು ನಿಶ್ಚಿತವಾದ. ಹೇಳ್ತಾರೆ, ಮನುಜಾಹ ದೇವತಾಸ್ಥಾನಂ ಸ್ವಪಾದೈರ್ ಭ್ರಂಶಯಂತಿತ್. ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಇದೆ ಇದನ್ನು ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ಇಂತಹ ಸಂಸ್ಕಾರಗಳನ್ನು ಹಿರಿಯ ಮುತ್ತೈದೆಯರಾಗಲಿ ಅಥವಾ ಮನೆಯಲ್ಲಿರುವ ವೃದ್ಧರಾದಂತಹ ಅಜ್ಜಂದಿರು ಹೇಳ್ತಾ ಇದ್ರು ಹಿಂದಕ್ಕೆಲ್ಲ. ಮಕ್ಕಳು ಎಲ್ಲಾದರೂ ಓಡಾಡ್ತಾ ಇರುವಾಗ ಒಬ್ಬರನ್ನು ಒಬ್ಬರು ದಾಟ್ತಾರೆ ನೋಡಿ, ಮಲಗಿಕೊಂಡಾಗ, ಕುಳಿತಾಗ ಟಣ್ಣಂತ ಜಿಗಿದು ಹೋಗ್ತಾರೆ. ಹಾಗೆಲ್ಲ ದಾಟಬಾರ್ದಪ್ಪ, ಪಕ್ಕದಿಂದ ಹೋಗು ಅಂತ ಹೇಳ್ತಾರೆ. ಇವತ್ತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಯಾರನ್ನ ಯಾರು ಹಾರ್ತಾರೋ ಏನು ಬಿಡ್ತಾರೋ, ಎಲ್ಲರೂ ಟಿವಿ ನೋಡ್ತಾ ಕೂತಿರ್ತಾರೆ. ಹಾರಿದ್ದು ಗೊತ್ತಾಗೋದಿಲ್ಲ, ಕೂತದ್ದು ಗೊತ್ತಾಗೋದಿಲ್ಲ. ಇದೇ ಮಹಾಭಾರತದಲ್ಲಿ ಮತ್ತೊಂದು ಕಡೆಗೆ ಹನುಮಂತ ದೇವರು ಬಾಲಚಾಚಿ ಕುಳಿತಿರ್ತಾರೆ. ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋಗಬೇಕಾಗಿದೆ. ಇಬ್ಬರದು ಒಂದೇ ರೂಪ, ಕೇವಲ ಲೀಲಾ ಮಾತ್ರ. ಆದರೆ ನಮಗೆಲ್ಲ ಶಿಕ್ಷಣ ಕೊಡೋದಕ್ಕಾಗಿ ಭೀಮಸೇನ ದೇವರ ಹನುಮಂತ ದೇವರ ಸಂವಾದ ಎಷ್ಟು ಸುಂದರವಾಗಿದೆ ನೋಡಿ. ಭೀಮಸೇನ ದೇವರಂತಾರೆ, ಬಾಲ ತೆಗಿ, ನನಗೆ ಹೋಗಬೇಕಾಗಿದೆ ಅಂತ. ನಿನಗೆ ನನ್ನ ಬಾಲ ದಾಟ್ಲಿಕ್ಕೆ ಬರೋದಿಲ್ಲೇನು? ನಾನು ಅಂತಹ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನೇ ದಾಟಿದಂಥವನು, ನಿನಗೊಂದು ಸಣ್ಣ ಬಾಲ ಹಾರ್ಲಿಕ್ಕೆ ಬರೋದಿಲ್ಲ, ದಾಟಿಕೊಂಡು ಹೋಗು, ನನಗ್ಯಾಕೆ ತೆಗಿ ಅಂತ. ಅವ್ರು ಹೇಳಿದ ಕಾರಣ ಬೇರೆ, ನನಗೆ ವಯಸ್ಸಾಗಿದೆ, ತೆಗಿಲಿಕ್ಕಾಗುವುದಿಲ್ಲ ಅಂತಂತಾರೆ. ಆದರೆ ಭೀಮಸೇನ ದೇವರು ಹೇಳುವ ಮಾತೇನು? ಹಾಗೆ ದಾಟಬಾರದು ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರುತ್ತದೆ. ಆ ದೇಹವನ್ನು ದಾಟಿ ಹೋಗುವುದು ಇದು ಸರಿಯಾದದ್ದಲ್ಲ. ಆದ್ದರಿಂದ ನೀನು ತೆಗೆದರೆ ನಾನು ಹೋಗ್ತೇನೆ, ಅದನ್ನು ದಾಟಿ ಹೋಗುವುದಿಲ್ಲ ಅಂತಂತಾರೆ. ಇದೇನು ಸೂಚನೆ ಮಾಡುತ್ತದೆ? ದೊಡ್ಡವರು ಕಾಲು ಚಾಚಿಕೊಂಡು ಕುಳಿತಾಗ ಅಥವಾ ಮಲಗಿದಾಗ ಅಥವಾ ಕೈ ಇಟ್ಟಾಗ ಅವರ ಕೈಯನ್ನೋ ತಲೆಯನ್ನೋ ಕಾಲನ್ನೋ ದಾಟಿ ಹೋಗಬಾರದು. ಒಳಗೆ ಭಗವಂತನ ಸನ್ನಿಧಾನ ಇರುತ್ತದೆ. ಶಾಲಿಗ್ರಾಮ ಚಕ್ರಾಂಕಿತಾದಿಗಳಂತೆ ಚೇತನ ಪ್ರತಿಮೆಯಲ್ಲಿಯೂ ಭಗವಂತನ ಸನ್ನಿಧಾನ ಇರುತ್ತದೆ ಎನ್ನುವ ಗೌರವವನ್ನ ನಾವು ಇಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾದ ಗೌರವವನ್ನು ಸಲ್ಲಿಸದೆ
ಪಾದಗಳಿಂದ ಚೇತನ ಪ್ರತಿಮೆಗಳಿಗಾಗಲಿ ಅಚೇತನ ಪ್ರತಿಮೆಗಳಿಗಾಗಲಿ ತಿರಸ್ಕಾರ ಮಾಡಿದರೆ ಪಾದರೋಗಗಳಿಂದ ಒದ್ದಾಡುವ ಸಂದರ್ಭ ಬರ್ತದೆ. ಆ ರೀತಿಯಾಗಿ ಮಾಡಬಾರದು ಎಂಬುದಾಗಿ